ವಂದೇ ಶ್ರೀ ವಿಶ್ವಕರ್ಮಾಣಂ ವಾಂಛಿತಾರ್ಥಪ್ರದಾಯಕಂ ಯಸ್ಸ್ಮರಣಮಾತ್ರೇಣ ವಿಘ್ನಾದೂರ ಭವಂತಿ. ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಹಿತವಾಗಿರ್ಪದು ಅನ್ನುವ ಮಾತಿನಂತೆ ಇದಕ್ಕೆ ಜೋಡಣೆಯಾಗಿ ಸರ್ವಜ್ಞನೂ ಕೂಡ ಹೇಳಿರುವಂತಹ ಒಂದು ಮಾತು, ಬೆಚ್ಚನೆಯ ಮನೆ ಇರಲು ಇಚ್ಛೆ ಅರಿಯುವ ಸತಿ ಇರಲು, ವೆಚ್ಚಕ್ಕೆ ಹೊನ್ನಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತಕ್ಕಂಥ ಮಾತನ್ನು ಸರ್ವಜ್ಞನವರು ಹೇಳಿರ್ತಕ್ಕಂಥದ್ದು. ಹೇಳುವ ವಿಚಾರ ಇಷ್ಟೇ, ಜೀವನದಲ್ಲಿ ಗಂಡಿಗೆ ಹೆಣ್ಣು ಸರಿಯಾದ ರೀತಿಯಲ್ಲಿ ಸಿಕ್ಕಾಗ ಆ ಜೀವನವೇ ಬೇರೆ. ಒಂದು ಸಲ ಅಯೋಧ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ರಾಮ, ಮಿಥಿಲಿಯಲ್ಲಿ ಹುಟ್ಟಿರ್ತಕ್ಕಂಥ ಸೀತೆ ಮಹಾರಾಜರ ಕುಟುಂಬದವರಾಗಿದ್ದರೂ ಕೂಡ ಅರಮನೆಯ ವೈಭೋಗ, ಶ್ರೀಮಂತಿಕೆ ಇದನ್ನಷ್ಟೇ ಗೊತ್ತಿರತಕ್ಕಂಥ ಈ ದಂಪತಿಗಳು ಬಹಳ ಅನನ್ಯವಾಗಿರುವಂಥ ಸಂದರ್ಭದಲ್ಲಿ ಕಾಡು ಅಂದರೆ ಏನು ಅಂತಲೇ ನಿರೀಕ್ಷೆ ಇರಲಿಲ್ಲ ಸೀತೆಗೆ. ಆದರೆ ಅರಮನೆಯನ್ನು ತೊರೆದು ಕಾಡಿಗೆ ಹೋಗುವಂತಹ ಸಂದರ್ಭ ಬಂದಾಗ ಪಟ್ಟೆ ಪೀತಾಂಬರಗಳನ್ನೆಲ್ಲ ಬದಿಗಿರಿಸಿ ನಾರು ಬಟ್ಟೆಯನ್ನು ತೊಟ್ಟು ಸೀತೆ ರಾಮನೊಂದಿಗೆ ಕಾಡಿಗೆ ಹೊರಟರು. ಆ ಸಂದರ್ಭದಲ್ಲಿ ಸ್ವಲ್ಪ ದಣಿವಾರಿಸಿಕೊಳ್ಳಲು ಒಂದು ಮರದ ಕೆಳಗಡೆ ಕುಂತಾಗ ಶ್ರೀರಾಮ ಕೇಳ್ತಾನೆ, ಮುಖದಲ್ಲಿ ನಗುವನ್ನು ಇಟ್ಟುಕೊಂಡು, ಸೀತೆ ಯಾಕೆ ನಿನಗೆ ಅಯೋಧ್ಯೆ ನೆನಪಾಯ್ತಾ ಅಂತಕ್ಕಂಥ ಮಾತನ್ನು ರಾಮ ಕೇಳಿದಾಗ ಸೀತೆ ಹೇಳ್ತಾಳೆ, ಯತ್ರ ರಾಮಃ ತತ್ರ ಅಯೋಧ್ಯ ಅಂತಕ್ಕಂಥ ಮಾತು ಸೀತಾ ಹೇಳ್ತಾಳೆ. ಅಂದರೆ ಎಲ್ಲಿ ರಾಮನಿರ್ತಾನೋ ಅಲ್ಲಿ ಅಯೋಧ್ಯೆಯೂ ಕೂಡ ಇರುತ್ತದೆ ಅಂತಕ್ಕಂಥ ಮಾತನ್ನು ಸೀತೆ ಹೇಳ್ತಾಳೆ. ಅಂದರೆ ಕಾಡು ನಾಡು ಪ್ರಶ್ನೆ ಆಗಂಗಿಲ್ಲ, ಸತಿಧರ್ಮ ಒಂದು ಸಲ ಅದು ಸುಖವೇರಲಿ ದುಃಖವೇರಲಿ ಅದನ್ನು ಪಾಲಿಸ್ತಕ್ಕಂಥದ್ದು ಅಂತಕ್ಕಂಥದ್ದಕ್ಕೆ ಸುಮ್ಮನೆ ಒಂದು ಉದಾಹರಣೆಯಾಗಿ ಈ ವಿಡಿಯೋ ಮಾಡಬೇಕನ್ನಿಸ್ತು ನನಗೆ. ಧನ್ಯವಾದಗಳು.